ನಮಸ್ಕಾರಗಳು. ದೃಢ ಸಂಕಲ್ಪದ ವೃಶ್ಚಿಕ ರಾಶಿಯ ಬಂಧುಗಳೇ, ನೀವು ಸಾಗರದಷ್ಟು ಆಳವಾದ ಮನಸ್ಸಿನವರು. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸಿಯೇ ತೀರುವವರು. ಆದರೆ ಕಳೆದ ಕೆಲವು ದಿನಗಳಿಂದ ನಮ್ಮ ಶ್ರಮವೆಲ್ಲ ಬೂದಿಯಲ್ಲಿ ಸುರಿದು ಅವಿಸುವಂತಾಗಿದೆ. ನಾವು ನಂಬಿದವರೇ ನಮಗೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಮನಸ್ಸಿನಲ್ಲೇ ಕುದಿಯುತ್ತಿದ್ದಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಬಂದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿವೆಯೇ? ವೃಶ್ಚಿಕ ರಾಶಿಯವರೇ, ಇಂದಿಗೆ ಆ ಎಲ್ಲ ಸೋಲುಗಳಿಗೆ ಎದುರೇಟು ನೀಡುವ ಸಮಯ ಬಂದಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ಶಕ್ತಿಯ ಕಾರಕನಾದ ಮಂಗಳ ದೇವನು ಇಂದು ಅತ್ಯಂತ ಪ್ರಬಲವಾದ ಸ್ಥಾನದಲ್ಲಿದ್ದಾನೆ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಘಟಿಸಲಿದೆ. ಅದು ನಿಮ್ಮ ವೃತ್ತಿಯೋ ಅಥವಾ ಬಹಳ ದಿನಗಳಿಂದ ಮಾಡುತ್ತಿದ್ದ ಆರೋಗ್ಯ ಸಮಸ್ಯೆಯೋ. ಇಂದಿನ ಗ್ರಹಗಳ ಚಲನೆ ನಿಮ್ಮನ್ನು ಹೇಗೆ ವಿಜಯದ ಪಥಕ್ಕೆ ಕೊಂಡೊಯ್ಯಲಿದೆ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದು ನಿಮ್ಮ ಬದುಕಿನ ಹೊಸ ತಿರುವು ಬರಲಿದೆ. ಇಂದು ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಗ್ರಹಗಳ ಸಂಚಾರವು ಬಹಳ ವಿಚಿತ್ರ ಹಾಗೂ ಲಾಭದಾಯಕವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ಇಂದು ಧೈರ್ಯ ಮತ್ತು ಸಾಹಸದ ಮನೆಯಲ್ಲಿದ್ದಾನೆ. ಇದು ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸವನ್ನು ಮರಳಿ ತರಲಿದೆ. ಸೂರ್ಯದೇವನು ಇಂದು ನಿಮ್ಮ ಶತ್ರುಸ್ಥಾನದ ಮೇಲೆ ತನ್ನ ಪ್ರಖರ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮನ್ನು ವಿರೋಧಿಸುವವರು ತಾವಾಗಿಯೇ ಬದಿಗೆ ಸರಿಯಲಿದ್ದಾರೆ. ಇಂದು ಚಂದ್ರನು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ನೀವು ಯೋಚಿಸದೆ ಮೂಲಗಳಿಂದ ನಿಮಗೆ ಸಹಾಯ ಹಸ್ತ ದೊರೆಯಲಿದೆ. ಇಂದು ನಿಮ್ಮ ಅಂತಃಪ್ರಜ್ಞೆ ಬಹಳ ಚುರುಕಾಗಿರುತ್ತದೆ. ಅದನ್ನು ನಂಬಿ ಮುನ್ನಡೆಯಿರಿ. ವೃಶ್ಚಿಕ ರಾಶಿಯ ನೌಕರರೇ, ಇಂದು ಕಚೇರಿ ಕೆಲಸಗಳಲ್ಲಿ ನಿಮಗೆ ದೊಡ್ಡ ಜಯ ಸಿಗಲಿದೆ. ವಿಶೇಷವಾಗಿ ಪೊಲೀಸ್, ಮಿಲಿಟರಿ, ಇಂಜಿನಿಯರಿಂಗ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಬಡ್ತಿ ಅಥವಾ ವಿಶೇಷ ಗೌರವದ ಸೂಚನೆ ಸಿಗಲಿದೆ. ನಿಮ್ಮ ಕೆಲಸದ ಶೈಲಿಯನ್ನು ನೋಡಿ ವಿರೋಧಿಗಳು ಬೆರಗಾಗುವ ಸಮಯವಿದು. ಯಂತ್ರೋಪಕರಣಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇಂದು ಭಾರಿ ಧನಲಾಭ. ಹೊಸ ಹೂಡಿಕೆ ಮಾಡಲು ಇಂದು ಅತ್ಯಂತ ಶುಭ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಗೊಂದಲಗಳು ಬಗೆಹರಿದು ಸುಗಮ ಹಾದಿ ನಿರ್ಮಾಣವಾಗಲಿದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಧೈರ್ಯದ ನಿರ್ಧಾರ ನಿಮ್ಮ ವ್ಯಾಪಾರವನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಆರ್ಥಿಕವಾಗಿ ಇಂದು ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಧನಯೋಗವಿದೆ. ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಹಣ ಅಥವಾ ಆಸ್ತಿ ಇಂದು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಇಂದು ಮರುಪಾವತಿ ಮಾಡಲು ಹೊಸ ದಾರಿಗಳು ತೆರೆಯಲಿವೆ. ಇಂದು ನೀವು ದೀರ್ಘಕಾಲಿಕ ಹೂಡಿಕೆಗಾಗಿ ಅಥವಾ ಭೂಮಿ ಖರೀದಿಸಲು ಮುಂಗಡ ಹಣ ಪಾವತಿಸಬಹುದು. ಕುಟುಂಬದಲ್ಲಿ ಇಂದು ಮಿಶ್ರ ಫಲವಿರುತ್ತದೆ. ನಿಮ್ಮ ಕಠಿಣ ಸ್ವಭಾವದಿಂದ ಸಂಗಾತಿಯ ಮನಸ್ಸಿಗೆ ನೋವಾಗಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ. ಸಂಜೆ ವೇಳೆ ಸಂಗಾತಿಯೊಂದಿಗೆ ಕಳೆದ ಸಮಯ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. ಪ್ರೇಮಿಗಳಿಗೆ ಇಂದು ಸವಾಲಿನ ದಿನ. ಮೂರನೇ ವ್ಯಕ್ತಿಯ ಮಾತು ಕೇಳಿ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಸಣ್ಣ ಕಾಳಜಿ ಇರಲಿ. ಆರೋಗ್ಯದ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರು ಇಂದು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ಅಥವಾ ಗಾಯಗಳ ಬಗ್ಗೆ ಎಚ್ಚರವಿರಲಿ. ಚೂಪಾದ ವಸ್ತುಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಅತಿಯಾದ ಮಾನಸಿಕ ಒತ್ತಡವನ್ನು ತಗ್ಗಿಸಲು ಧ್ಯಾನದ ಮೊರೆ ಹೋಗಿ. ಸಂಜೆ ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ವೃಶ್ಚಿಕ ರಾಶಿಯವರೇ, ಇಂದಿನ ಶುಭ ಫಲವನ್ನು ವೃದ್ಧಿಸಿಕೊಳ್ಳಲು ಈ ಪವರ್ಫುಲ್ ಕೆಲಸ ಮಾಡಿ. ಆಂಜನೇಯ ಪೂಜೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಉದ್ದಿನ ಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡಿ. ಓಂ ಅಂಗಕಾರಕಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ. ಶುಭ ಸಂಖ್ಯೆ 9, 12, 27 ಆಗಿರುತ್ತದೆ. ಶುಭ ಬಣ್ಣ ಕೆಂಪು, ಕೇಸರಿ ಮತ್ತು ಕಂದು ಬಣ್ಣವಾಗಿರುತ್ತದೆ. ಶುಭ ಸಮಯ ಮಧ್ಯಾಹ್ನ 2:15ರಿಂದ ಸಂಜೆ 5ರವರೆಗೆ. ಅತ್ಯಂತ ಶುಭ ಕಾರ್ಯಗಳಿಗೆ ಈ ಸಮಯ ಸೂಕ್ತವಾಗಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಆಯುಧ. ಅದನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ವೃಶ್ಚಿಕ ರಾಶಿಯ ಗೆಳೆಯರು ಹಾಗೂ ಬಂಧುಗಳಿಗೆ ತಪ್ಪದೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಜಾತಕಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ. ಈ ದಿನ ಅತ್ಯಂತ ಯಶಸ್ವಿಯಾಗಿರಲಿ. ಧನ್ಯವಾದಗಳು ವೃಶ್ಚಿಕ ರಾಶಿಯ ಬಂಧುಗಳೇ.